ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರೋ ಮೀನಾಕ್ಷಿ ವೈಟ್ ಮೆಟಲ್ ಅವ್ರದ್ದು ಹೋಲ್ಸೇಲ್ ಜರ್ಮನ್ ಸಿಲ್ವರ್ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಪರ್ ಗ್ರಾಮ್ 4 ರೂಪೀಸಿಂದ ಅಪ್ ಟು 6 ರೂಪೀಸ್ವರೆಗೂ ಸಿಕ್ಕತ್ತೆ. ಲೈಕ್ ಕಳಸದ ಚೆಂಬು, ಬಿಂದಿಗೆ, ಬೌಲ್ಗಳು, ಕುಂಕುಮದ ಭರಣಿಗಳು, ಪ್ಲೇಟ್ಸ್ಗಳು, ಬಾಳೆಕಂದು, ದೀಪಗಳು, ರಿಟರ್ನ್ ಗಿಫ್ಟ್ಗಳು, ಆನೆಗಳು, ದೇವರ ವಿಗ್ರಹಗಳು, ಫೋಟೋ ಫ್ರೇಮ್ಸ್ಗಳು, ಈ ಥರ ಇನ್ನು ತುಂಬ ವೆರೈಟೀಸ್ ಇರೋ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಜಸ್ಟ್ ಸ್ಯಾಂಪಲ್ಗೆ ಸ್ವಲ್ಪ ಐಟಮ್ಸ್ಗಳನ್ನ ಇವತ್ತು ಕವರ್ ಮಾಡಿರ್ತೀನಿ. ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇನ್ನು ತುಂಬ ವೆರೈಟೀಸ್ನ ನೋಡ್ಬೋದು. ಹೋಲ್ಸೇಲು ರೀಟೇಲು ಎರಡೂ ಆಪ್ಷನ್ ಇರುತ್ತೆ. ಈಗ ತೋರಿಸ್ತಿರೋದು ಹೋಲ್ಸೇಲ್ ಗೋಡೌನು ಫ್ರೆಂಡ್ಸ್. ರೀಟೇಲ್ಗೆ ಬೇರೆ ಶಾಪ್ ಇದೆ. ರೀಟೇಲ್ಗೆ ಬಂದು ನಿಮಗೆ ಒಂದು 10% ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸಿಂಗಲ್ ಪೀಸ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಬೇಕಾಗತ್ತೆ. ಹಾಗೆ ನೀವು ಕೊರಿಯರ್ ಫೆಸಿಲಿಟಿ ಬೇಕು ಅಂದರೆ ಮಿನಿಮಮ್ 5000 ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಯಾರಿಗಾದರೂ ಈ ಥರ ವೆರೈಟೀಸು ಬೇಕು ಅಂದರೆ ಒಂದ್ಸಲ ಅವರ ಶಾಪ್ಗೆ ವಿಸಿಟ್ ಮಾಡಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಇವರ ಶಾಪ್ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ನೋಡ್ಕೊಂಡ್ ಬರೋಣ. ಇದು ಬಂದು ಚಿಕ್ಕಪೇಟೆ ಕ್ರಾಸ್ ಫ್ರೆಂಡ್ಸ್. ಇದು ಅವಿನ್ಯೂ ಮೇನ್ ರೋಡಲ್ಲೇ ಬರುವಂತಹ ಚಿಕ್ಕಪೇಟೆ ಕ್ರಾಸ್. ಚಿಕ್ಕಪೇಟೆ ಸರ್ಕಲ್ ಅಲ್ಲ, ಚಿಕ್ಕಪೇಟೆ ಕ್ರಾಸ್. ಇದು ಅವಿನ್ಯೂ ಮೇನ್ ರೋಡಲ್ಲಿ ಬರುತ್ತೆ. ಅಲ್ಲಿ ನೀವು ಸ್ಟ್ರೈಟ್ ಮುಂದೆ ಹೋಗಬೇಕು. ನಿಯರ್ ಬಾಲಾಜಿ ಟೆಂಪಲ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಸೊ ಇದೇ ರೋಡಲ್ಲಿ ನೀವು ಸ್ಟ್ರೈಟ್ ಮುಂದೆ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಮೀನಾಕ್ಷಿ ವೈಟ್ ಮೆಟಲ್ ಅಂತ. ನಾನು ಲೆಫ್ಟ್ ಸೈಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೈಟ್ ಸೈಡ್ ಫುಟ್ಪಾತಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಮೀನಾಕ್ಷಿ ವೈಟ್ ಮೆಟಲ್ ಅಂತ. ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಯರ್ ನಿಮಗೆ ದೇವಡಾ ಜುವೆಲ್ಸ್ ಅಂತಲೂ ಕೂಡ ಸಿಕ್ಕತ್ತೆ. ಅದರ ಎಕ್ಸಾಕ್ಟ್ ಆಪೋಸಿಟ್ಗೆ ಇವರ ಶಾಪು ಲೊಕೇಟ್ ಆಗಿರುತ್ತೆ. ಬನ್ನಿ ಕಲೆಕ್ಷನ್ಸ್ ನೋಡೋಣ. ಶಾಪ್ ಅಡ್ರೆಸ್ ಹೇಳಿ. ಮೀನಾಕ್ಷಿ ವೈಟ್ ಮೆಟಲ್ ಎಲ್ಲಿ ಬರುತ್ತೆ ಸರ್? ಇದು ನಿಯರ್ ಬಾಲಾಜಿ ಟೆಂಪಲ್, ಅವಿನ್ಯೂ ರೋಡು, ನಿಯರ್ ಬಾಲಾಜಿ ಟೆಂಪಲ್. ಓಕೆ, ಏನು ವೆರೈಟಿ ಸಿಗುತ್ತೆ ಸರ್ ನಿಮ್ಮ ಶಾಪಲ್ಲಿ? ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರಾ? ಓಕೆ, ಪರ್ ಗ್ರಾಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಓಕೆ, ಸ್ಟಾರ್ಟಿಂಗ್ 4 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಕೊರಿಯರ್ ಫೆಸಿಲಿಟಿ ಏನಾದರೂ ಇದೆಯಾ? ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್? ಮಿನಿಮಮ್ 5000 ಬಿಲ್ ಮಾಡಿದ್ರೆ ಕೊರಿಯರ್ ಅವೈಲೇಬಲ್ ಇದೆ. ಓಕೆ ಸರ್, 1 by 1 ತೋರಿಸ್ಕೊಂಡು ಹೋಗಿ ಸರ್. ಇದೆಲ್ಲ ರಿಟರ್ನ್ ಗಿಫ್ಟ್ಗಾ? ಓಕೆ, ಸೊ ಸ್ಟಾರ್ಟಿಂಗ್ ಎಷ್ಟು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದೆಲ್ಲ ಪೀಸ್ ಲೆಕ್ಕನಾ? ಓಕೆ ಓಕೆ, ಕ್ವಾಲಿಟಿ ಚೆನ್ನಾಗಿರೋದು ಪ್ಯೂರ್ ಜರ್ಮನ್ ಸಿಲ್ವರ್. ನೋಡಿ, ಇದೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲೆಲ್ಲ ನಿಮಗೆ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಸೈಜ್ ಇದೆ ಸರ್ ಇದು? 5 ಇಂಚ್ 14 ಇಂಚ್. ಓಕೆ, 5 ಇಂಚಿಂದ 14 ಇಂಚ್ವರೆಗೂ ಸಿಕ್ಕತ್ತಾ? ಸೊ ನೋಡಿ, 5 ಇಂಚಿಂದ 14 ಇಂಚ್ವರೆಗೂ ಸಿಕ್ಕತ್ತೆ. ಸೈಜ್ ವೈಸ್ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ. ಸ್ಟಾರ್ಟಿಂಗು 4 ರೂಪಾಯಿ ಪರ್ ಗ್ರಾಮ್ ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಪ್ಯೂರ್, ಕಂಪ್ಲೀಟ್ ಪ್ಯೂರ್ ಬಂದು ನಿಮಗೆ ಪರ್ ಗ್ರಾಮ್ 6 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫೇಸಸ್ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ಕೂಡ ನಿಮಗೆ ಸ್ಟಾರ್ಟಿಂಗ್ ನೋಡಿ ಈ ಸೈಜ್ ಇಂದ ಸಿಕ್ಕತ್ತೆ. ಇದು ಏನ್ ಸೈಜ್ ಇದೆ ಸರ್? ಇದು 5 to 4 ಇಂಚು. ಸೊ ಈ ಸ್ಟಾರ್ಟಿಂಗು ಏನ್ ವೆಯ್ಟ್ ಇರುತ್ತೆ ಸರ್? 70-80 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ, ಸೊ ಇದೆಲ್ಲ ಸರ್ 60 ರೂಪೀಸ್ ಅಂದ್ರೆ ಪೀಸ್ ಲೆಕ್ಕನ ಇದು? ಇವಾಗ ತೋರಿಸ್ತಿರೋದು 60 ರೂಪೀಸ್. ಸೊ ರಿಟರ್ನ್ ಗಿಫ್ಟಿಗೆಲ್ಲ ಈ ತರದ್ದು ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಜರ್ಮನ್ ಸಿಲ್ವರಾ? ಗಿಫ್ಟ್ ಐಟಮ್ ಅಷ್ಟೇ, ಆಂಟಿಕ್ ಗಿಫ್ಟ್ ಐಟಮ್ ಅಷ್ಟೇನೆ ಇದೆಲ್ಲ. ಸೊ ಅದರಲ್ಲಿ ನಿಮಗೆ ಈ ತರ ಬ್ರಾಸ್ ಕಲರ್ ಕೂಡ ಸಿಕ್ಕತ್ತೆ ಅಂಡ್ ಸಿಲ್ವರ್ ಕಲರ್ ಕೂಡ ಸಿಕ್ಕತ್ತೆ. ಸೊ ಇದೆಲ್ಲ ಏನ್ ಸರ್? ಕುಂಕುಮದ ಭರಣಿನ? ಇದೆಲ್ಲ ಗ್ರಾಮ್ ಲೆಕ್ಕ. ಇದೆಲ್ಲ ಜರ್ಮನ್ ಸಿಲ್ವರ್ ಗ್ರಾಮ್ ಲೆಕ್ಕ. ಇದನ್ನು ಕೂಡ ನೀವು ಗಿಫ್ಟ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಓನ್ ಯೂಸ್ ನಿಮಗೆ ಮನೆಗೆ ಬೇಕು ಅಂದ್ರೂ ಯೂಸ್ ಮಾಡ್ಕೋಬಹುದು. ಅದರಲ್ಲೂ ಕೂಡ ನಿಮಗೆ ತುಂಬಾನೇ ಡಿಸೈನ್ಸ್ ಕೂಡ ಸಿಕ್ಕತ್ತೆ ಅಂಡ್ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಏನ್ ಸರ್? ಇದು ಗಿಫ್ಟ್ ಕೊಡಕ್ಕೆ ಇದು ಕೂಡ. ಓಕೆ ಓಕೆ, ಹಾ. ಸೊ ಇದೆಲ್ಲ ಕುಂಕುಮದ ಭರಣಿಗಳು. ನಿಮಗೆ ಡಬಲ್ ಬೌಲ್ ಇರೋದು ಸಿಕ್ಕತ್ತೆ ಅಂಡ್ 4 ಬೌಲ್ಸ್ ಇರೋದು ಸಿಕ್ಕತ್ತೆ. ಈಗ ತೋರಿಸ್ತಿರೋದು 4 ಬೌಲ್ಸ್. ತುಂಬಾನೇ ವೆಯ್ಟ್ ಇದೆ, ಚೆನ್ನಾಗಿದೆ ಕ್ವಾಲಿಟಿ ವೈಸು. ಓಕೆ, ನೀವು ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ತೂಕ ಎಷ್ಟು ಬರುತ್ತೆ, ಆ ತೂಕಕ್ಕೆ ಎಷ್ಟು ಪ್ರೈಸಸ್ ಆಗುತ್ತೆ ಅಂತ. ಪ್ರೈಸಸ್ ಯಾವುದಕ್ಕೂ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಎಲ್ಲದೂ ಡಿಫ್ರೆಂಟ್ ಪ್ರೈಸಸ್ ಇರೋದ್ರಿಂದ. ಸೊ ಇದು 4 ಬೌಲ್ಸ್ ಇದೆ. ಇದು ಕೂಡ ಕುಂಕುಮದ ಭರಣಿ. ನಿಮಗೆ 3 ಬೌಲ್ಸ್ ಕೂಡ ಸಿಕ್ಕತ್ತೆ ನೋಡಿ. ಸೊ ಇದು ಬಂದು ನಿಮಗೆ 3 ಬೌಲ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ, ಪಿಕಾಕ್ ಡಿಸೈನ್ ಇದೆ ಅಂಡ್ ಕೆಳಗಡೆ ನಿಮಗೆ ಆನೆ ಡಿಸೈನ್ ಬಂದಿದೆ. ಲೆಗ್ ಬಂದು ಬೌಲ್ಗೆ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ, ಚೆನ್ನಾಗಿದೆ, ವೆಯ್ಟ್ ಚೆನ್ನಾಗಿದೆ. ಅಂಡ್ ಇದು ಸ್ವಲ್ಪ ಬಿಗ್ ಸೈಜು. ಸರ್ ಇದು ಏನ್ ಸರ್? ಇದು ಕೂಡ ಅರ್ಶಿನ ಕುಂಕುಮನಾ? ಸೊ 4 ಸೈಜ್ ಬಂದಿದೆ. ಓಕೆ ಓಕೆ, ಚಿಕ್ಕದು ಕೂಡ ಸಿಕ್ಕತ್ತೆ ನೋಡಿ. ಇದು ಸ್ವಲ್ಪ ದೊಡ್ಡ ಸೈಜು. ಇದಕ್ಕೂ ಕೂಡ ಆನೆ ಬಂದಿದೆ ಲೆಗ್ಗು
ಆ್ಯಂಡ್ ಅದರಲ್ಲೇ ಇದು ಸ್ವಲ್ಪ ಚಿಕ್ಕದು, ಇದು ಕೂಡ ಆನೆ ಕೆಳಗಡೆ ಲೆಗ್ ಬಂದಿದೆ ನೋಡಿ, 3 ಲೆಗ್ ಬಂದಿದೆ. ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು. ಸೊ ವರಮಹಾಲಕ್ಷ್ಮಿಗೆ ಯಾರಿಗಾದ್ರೂ ಈ ಥರ ಐಟಮ್ಸು ಬೇಕು ಅಂದರೆ, ಅಥವಾ ಫಂಕ್ಷನ್ಸ್ಗೆ, ನಾಮಕರಣ, ಗೃಹ ಪ್ರವೇಶ, ಮದುವೆ, ಏನಾದರೂ ರಿಟರ್ನ್ ಗಿಫ್ಟ್ಗೆ ಬೇಕು ಅಂದರೆ ತುಂಬಾ ರೀಸನಬಲ್ ಅಲ್ಲಿ ನಿಮಗೆ ಜರ್ಮನ್ ಸಿಲ್ವರ್ ಐಟಮ್ಸ್ ಇವರ ಶಾಪಲ್ಲಿ ಅವೈಲಬಲ್ ಇರುತ್ತೆ. ಇದು ನೋಡಿ ಸರ್, ಇದು ದೀಪನ ಅಥವಾ ಏನು ಸರ್ ಇದು? ದೀಪನ. ಸೊ ಇದರಲ್ಲಿ ಬೇರೆ ಬೇರೆ ದೇವ್ರಗಳದ್ದು ಸಿಕ್ಕತ್ತಾ? ಇದು ಗಣೇಶಂದು. ಓಕೆ ಓಕೆ. ಸೊ ಇವಾಗ ತೋರಿಸ್ತಿರೋದು ಗಣೇಶಂದು, ಗಣೇಶ ಡಿಸೈನ್ ಇರುವಂತ ದೀಪ ಚೆನ್ನಾಗಿ ಬಂದಿದೆ ನೋಡಿ. ಅಂಡ್ ಇದು ಕೂಡ ಕುಂಕುಮದ ಭರಣಿ, ತುಂಬಾನೇ ಲೋ ವೆಯ್ಟ್ ಇದೆ. ಸೊ ಯಾರಿಗಾದ್ರೂ ಕಡಿಮೆ ಪ್ರೈಸ್ಗೆ ಬೇಕು ಅಂದ್ರೆ ಈ ತರದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ. ಅಂಡ್ ಕುಂಕುಮದ ಭರಣಿನಲ್ಲೇ ತುಂಬಾನೇ ಡಿಫ್ರೆಂಟ್ ವೆರೈಟೀಸು, ಡಿಸೈನ್ಸ್ ಅಲ್ಲೂ ಕೂಡ ಸಿಕ್ಕತ್ತೆ, ಪ್ಲೈನ್ ಅಲ್ಲೂ ಸಿಕ್ಕತ್ತೆ. ಇದು ನೋಡಿ ಪಿಕಾಕ್ ಡಿಸೈನು, 2 ಬೌಲ್ ಇರುವಂತದ್ದು. ಮುಂದೆ ನಿಮಗೆ ಮೀನಾ ವರ್ಕ್ ಡಿಸೈನ್ ಮಾಡಿದ್ದಾರೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ, ಚೆನ್ನಾಗಿ ಬಂದಿದೆ. ಅಂಡ್ ಇದೇನು ಸರ್ ಇದು? ಗಣೇಶ ದೀಪನ ಇದು? ಓಕೆ ಓಕೆ, ಇದೆಲ್ಲ ಗಣೇಶ ದೀಪ ಅಂತೆ ಸರ್. ಇದು ಏನು ಪೀಸ್ ಲೆಕ್ಕನ ಅಥವಾ ಪೀಸ್ ಲೆಕ್ಕನ ಇದು? ಸೊ ಇದು ಬಂದು ಪೀಸ್ ಲೆಕ್ಕ. ಓಕೆ, ಇದೆಲ್ಲ ಗಿಫ್ಟ್ ಐಟಮ್ ಆಗಿರೋದ್ರಿಂದ ಪೀಸ್ ಲೆಕ್ಕ ಬರುತ್ತೆ. ಅಂಡ್ ದೇವ್ರದ್ದು ವಿಗ್ರಹಗಳು ಕೂಡ ಸಿಕ್ಕತ್ತೆ ನೋಡಿ, ಎಲ್ಲ ದೇವ್ರದ್ದು ಸಿಕ್ಕತ್ತಂತೆ. ಗಣೇಶ, ಲಕ್ಷ್ಮಿ, ವೆಂಕಟೇಶ್ವರ ಎಲ್ಲಾವುದು ಸಿಕ್ಕತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಇವ್ರ ಶಾಪಲ್ಲಿ ಅವೈಲಬಲ್ ಇರುತ್ತೆ. ಸೈಜ್ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ. ಇವಾಗ ತೋರಿಸಿದ್ದು ದೊಡ್ಡ ಸೈಜು ಆ್ಯಂಡ್ ಇದು ಬಂದು ಸ್ಮಾಲ್ ಸೈಜು. ಸೊ ಈ ಥರ ಸ್ಮಾಲ್ ಸೈಜಿಂದ ನಿಮಗೆ ದೇವ್ರಗಳದ್ದು ವಿಗ್ರಹಗಳು ಅವೈಲಬಲ್ ಇರುತ್ತೆ. ಆ್ಯಂಡ್ ದೀಪಗಳು ನೋಡಿ. ಸೊ ಇದು ಸ್ಟಾರ್ಟಿಂಗ್ ಸೈಜ್ ಸರ್. ಇದು ಇದಕ್ಕಿಂತ ಚಿಕ್ಕದೇ ಇಲ್ಲ? ಇದಕ್ಕಿಂತ ಚಿಕ್ಕದು ಸಿಗತ್ತಂತೆ. ಸೊ ಇದು ಚೆನ್ನಾಗಿ ಬಂದಿದೆ ನೋಡಿ ದೀಪ. ಇದು ಕೂಡ ಪ್ಯೂರ್ ಜರ್ಮನ್ ಸಿಲ್ವರು. ಇದು ದೀಪ ಅಲ್ಲ? ಓಕೆ, ದೀಪ ನೋಡಿ, ಡಿಫ್ರೆಂಟ್ ಡಿಸೈನ್ಸ್ ಅವೈಲಬಲ್ ಇದೆ. ಓಕೆ, ಸೊ ತುಂಬಾನೇ ಡಿಸೈನ್ಸ್ ಅವೈಲಬಲ್ ಇದೆ. ಸ್ಯಾಂಪಲ್ಗೆ 1-2 ಅಷ್ಟೇ ನಾವು ಇಲ್ಲಿ ತೋರಿಸ್ತಾ ಇದೀವಿ, ಏನೇನು ಡಿಫ್ರೆಂಟ್ ನಿಮ್ಗೆ ಐಟಮ್ ಸಿಗುತ್ತೆ ಅಂತ ನೋಡಿ. ಸೊ ಇದೆಲ್ಲ ಸ್ಯಾಂಪಲ್ಸ್ ಅಷ್ಟೇನೆ, ತುಂಬಾನೇ ಕ್ವಾಂಟಿಟಿ, ಬಲ್ಕ್ ಕ್ವಾಂಟಿಟಿ ಎಷ್ಟು ಬೇಕಂದ್ರೂ ಅವೈಲಬಲ್ ಇದೆ. ಅಂಡ್ ಇದೆಲ್ಲ ಫೇಸಸ್ ಸರ್. ಇದು ಪ್ಲೈನ್ ಫೇಸಸ್ ನಿಮ್ಮ ಹತ್ರ ಅಥವಾ ಸ್ಟೋನ್ ವರ್ಕ್ ಮಾಡಿರೋದು ಸಿಕ್ಕತ್ತಾ? ಸ್ಟೋನ್ ಸಿಗತ್ತಾ? ಓಕೆ, ಸೊ ನಾವಿವಾಗ ತೋರಿಸ್ತಿರೋದು ಪ್ಲೈನ್ ಫೇಸಸ್. ಇವ್ರ ಹತ್ರ ಸ್ಟೋನ್ ವರ್ಕ್ ಮಾಡಿರೋದು ಕೂಡ ಸಿಗುತ್ತೆ. ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ, ಅದ್ರ ಏನು ವೆಯ್ಟ್ ಇದೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಅಂಡ್ ಕಾಮಾಕ್ಷಿ ದೀಪ ನೋಡಿ, ಚೆನ್ನಾಗಿದೆ ನೋಡಿ ಕಾಮಾಕ್ಷಿ ದೀಪ. ಇದರಲ್ಲೂ ಕೂಡ ನಿಮಗೆ ಸೈಜಸ್ ಅವೈಲಬಲ್ ಇದೆ, ಚೆನ್ನಾಗಿದೆ ನೋಡಿ. ಫಿನಿಶಿಂಗು ತುಂಬಾನೇ ಚೆನ್ನಾಗಿ ಬಂದಿದೆ. 2 ಸೈಜ್ ಬರುತ್ತಾ? ಓಕೆ, ಸೊ ಇದು ಅದಕ್ಕಿಂತ ದೊಡ್ಡ ಸೈಜ್, ಇದು ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ದೀಪಗಳು ಬೇಕು ಅಂದರೆ ಜರ್ಮನ್ ಸಿಲ್ವರಲ್ಲಿ ಒಂದ್ಸಲ ಶಾಪ್ ವಿಸಿಟ್ ಮಾಡಿ. ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕೊರಿಯರು ತೊಗೋಬೋದು, ಬಟ್ ಸಿಂಗಲ್ ಪೀಸು ಕೊರಿಯರ್ ಮಾಡೋದಿಲ್ಲ ಅಲ್ಲ ಸರ್? ಓನ್ಲಿ ಹೋಲ್ಸೇಲರ್ಸ್ ಮಾತ್ರ. ರೀಸೇಲರ್ಸ್ಗೆ ಮಿನಿಮಮ್ 5000 ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತಾರಂತೆ. ಸಿಂಗಲ್ ಪೀಸ್ ಬೇಕಂದರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ಬಂದು ಚಂಬಿದು ಮೂರು ಟೈಪ್ಸ್ ಬರುತ್ತೆ, ಬೇರೆ ಬೇರೆ ಡಿಸೈನ್ಸ್. ಲಕ್ಷ್ಮಿ ಡಿಸೈನು ಅಥವಾ ಪ್ಲೈನ್ ಕೂಡ ಸಿಕ್ಕತ್ತಂತೆ. ಸೊ ಇದು ಬಂದು ಸ್ಟಾರ್ಟಿಂಗ್ ಸೈಜು, ಅದರಲ್ಲೇ ಲಕ್ಷ್ಮಿ ಡಿಸೈನ್ ಬಂದಿರುವಂತಹ ಚಂಬಿದು. ಕಳಶ ಕೂರ್ಸೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಡೈಲಿ ಯೂಸ್ ಮಾಡ್ಬೋದಲ್ವಾ? ರೀಪಾಲಿಶ್ ಮಾಡ್ಕೊಡ್ತೀರಾ? ಓಕೆ, ಸೊ ಅಕಸ್ಮಾತ್ ಇದನ್ನ ತುಂಬಾ ವರ್ಷ ಆಯ್ತು ತಗೊಂಡ್ ಹೋಗಿ ರೀಸೇಲ್ ಮಾಡ್ಬೇಕು ನಿಮ್ಗೆ ಅಂದ್ರೆ ರೀಪಾಲಿಶ್ ಮಾಡ್ಕೊಡ್ತೀರಾ? ಓಕೆ ಓಕೆ. 4 to 500 rupees, 400 ಇಂದ 500 rupees ಚಾರ್ಜ್ ಆಗತ್ತಂತೆ. ಸೊ ಇದು ಸ್ವಲ್ಪ ದೊಡ್ಡ ಸೈಜು. ಇದು ಕೂಡ ಲಕ್ಷ್ಮಿ ಡಿಸೈನ್ ಇರುವಂತದ್ದು, ತುಂಬಾನೇ ಚೆನ್ನಾಗಿದೆ ನೋಡಿ ಒಳಗಡೆ ಎಲ್ಲ. ಓಕೆ, ನಕಾಶಾ ಡಿಸೈನು ಎಲ್ಲ ತರ ಡಿಸೈನ್ಸ್ ಅವೈಲಬಲ್ ಇದೆ. ಸ್ವಲ್ಪ ದೊಡ್ಡ ಸೈಜ್ ಅಷ್ಟೇನೆ. ಇದಕ್ಕಿಂತ ದೊಡ್ಡದು ಸಿಗತ್ತಲ್ಲ? ಬಿಂದಿಗೆ ಎಲ್ಲ ಸಿಗತ್ತೆ. ಓಕೆ, ಸೊ ದೊಡ್ಡ ಕೊಡಗಳೆಲ್ಲ ಸಿಕ್ಕತ್ತೆ ನಿಮ್ಗೆ ಜರ್ಮನ್ ಸಿಲ್ವರ್ ಅಲ್ಲಿ. ಸೊ ಸ್ಯಾಂಪಲ್ಗೆ 1-2 ಅಷ್ಟೇನೆ ತೋರಿಸ್ತಾ ಇದೀವಿ. ಇದೆಲ್ಲ ದೀಪಗಳು. ಇದರಲ್ಲೂ ಕೂಡ ನಿಮ್ಗೆ ಸ್ಮಾಲ್ ಸೈಜ್ ಇಂದ ದೊಡ್ಡ ಸೈಜ್ ವರ್ಗೂ ಅವೈಲಬಲ್ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಈ ದೀಪ ಇದು. ಓಕೆ, ಇದು ಸ್ಟಾರ್ಟಿಂಗ್ ಯಾವ ಸೈಜ್ ಸರ್? ಇದಕ್ಕಿಂತ ಚಿಕ್ಕದು ಬರುತ್ತೆ ತುಂಬಾ? ಓಕೆ, ಪ್ಲೈನ್ ಅಲ್ಲಾದ್ರೆ 250 ಗ್ರಾಮ್ ಇಂದ, ಡಿಸೈನ್ ಇರೋದು 300 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ತೋರಿಸ್ತಿರೋದು ಬಂದು ನಿಮಗೆ ಪ್ಲೈನು 250 ಗ್ರಾಮ್ ಬರುತ್ತೆ ಇದು. ಓಕೆ, ಚೆನ್ನಾಗಿದೆ ನೋಡಿ, 250 ಗ್ರಾಮ್ ಬರುತ್ತೆ ಇದು. ಸೊ ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕೂಡ ಸಿಕ್ಕತ್ತೆ. ದೊಡ್ಡ ಸೈಜ್ ತೋರಿಸಿ ಸರ್. 450 ಗ್ರಾಮ್ ಇದು. ಓಕೆ, ಸೊ 450 ಗ್ರಾಮ್ಸ್. ಎಲ್ಲದಕ್ಕೂ ನಿಮಗೆ ಪ್ಲೈನ್ ಬೇಕಾ, ಡಿಸೈನ್ಸ್ ಬೇಕಾ, ಅವೈಲಬಲ್ ಇದೆ. ಇದು 600 ಗ್ರಾಮಾ? ಓಕೆ, ಬ್ಯೂಟಿಫುಲ್ ಆಗಿದೆ ನೋಡಿ, 600 ಗ್ರಾಮ್ ಅಂತ ಇದು, ಚೆನ್ನಾಗಿದೆ. ಓಕೆ, ಸೊ ಅದು ಅದಕ್ಕಿಂತ ದೊಡ್ಡ ಸೈಜು, ಫುಲ್ ದೊಡ್ಡ ಸೈಜು. ಅದಕ್ಕೂ ದೊಡ್ಡ ಸಿಗತ್ತೆ. ಓ, 1 kg. ಇದು 1 kg 200 ಗ್ರಾಮ್ ಇದೆಯಾ? ಓಕೆ ಓಕೆ, 1200 ಗ್ರಾಮ್ ಇದೆ ನೋಡಿ ಇದು. ಇದಕ್ಕಿಂತ ಫುಲ್ ದೊಡ್ಡದು ಕೂಡ ಸಿಕ್ಕತ್ತೆ. ಓಕೆ ಓಕೆ, ಸೊ ಟ್ರೇ ಕೊಡಿ
ನೋಡಿ ಚೆನ್ನಾಗಿದೆ ಸರ್. ಇದರಲ್ಲಿ ಸ್ಟಾರ್ಟಿಂಗ್ ಸೈಜ್ ಇದೆನಾ? ಇದರಲ್ಲೂ ಸಿಗುತ್ತೆ. 7 ಇಂಚಿಂದ 14 ಇಂಚ್ವರೆಗೂ ಸಿಗುತ್ತಂತೆ ಈ ತರ ಟ್ರೇಗಳು. ಇದು ಎಷ್ಟಿದೆ ಸರ್? 500 ಗ್ರಾಮ್ ತೂಕ ಬರುತ್ತಂತೆ ನೋಡಿ. ಅರ್ಧ ಕೆಜಿ ಇದೆ ಇದು. 5 ರೂಪೀಸ್ ಪರ್ ಗ್ರಾಮ್. ಇದು ಕೂಡ ನಿಮಗೆ ಕೆಳಗಡೆ ಲೆಗ್ ಇದೆ ನೋಡಿ. ಸೊ ವಿತೌಟ್ ಲೆಗ್ ಕೂಡ ಸಿಕ್ಕತ್ತೆ, ವಿತ್ ಲೆಗ್ ಕೂಡ ಸಿಕ್ಕತ್ತೆ. ಓಕೆ, ಇದು ಇನ್ನೊಂದು ಡಿಸೈನು. ಸೊ ಇದು ಎಷ್ಟು ಗ್ರಾಮ್ ಇದೆ ಸರ್? 250 ಗ್ರಾಮ್. ಬ್ಯೂಟಿಫುಲ್ ಆಗಿದೆ ನೋಡಿ. 7 ಇಂಚ್ ಅಂತೆ, ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು. ಇದು ಕೂಡ ಲೆಗ್ ಇದೆ. ಅಂಡ್ ಆ ಟ್ರೇ ಏನು ಸರ್, ಅದು ರಿಟರ್ನ್ ಗಿಫ್ಟ್ ದಾ? ಓಕೆ, ಇದು ಕೂಡ ಜರ್ಮನ್ ಸಿಲ್ವರ್ ಫ್ರೆಂಡ್ಸ್. ಟ್ರೇ ಡಿಫ್ರೆಂಟ್ ಡಿಸೈನ್, ಹೊಸ ನ್ಯೂ ಸ್ಟಾಕ್ ಇದು. ಕೆಳಗಡೆ ನಿಮಗೆ ಪ್ಲೈನ್ ಬಾಲ್ ಟೈಪ್ ಬಂದಿದೆ ಲೆಗ್ಗು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸರ್ ಎಷ್ಟು ಗ್ರಾಮ್ ಇದೆ ಇದು? 250 ಗ್ರಾಮ್. ಪೀಸ್ ಲೆಕ್ಕ ಬರುತ್ತಾ? ಇದೆಲ್ಲ ರಿಟರ್ನ್ ಗಿಫ್ಟ್ ಆಗಿರೋದ್ರಿಂದ ನಮಗೆ ಪೀಸ್ ಲೆಕ್ಕ ಬರುತ್ತಂತೆ. ಚೆನ್ನಾಗಿದೆ ನೋಡಿ. ಸೊ ಇದ್ರಲ್ಲಿ ಬೇರೆ ಬೇರೆ ಪ್ಲೈನ್ ಕೂಡ ಸಿಕ್ಕತ್ತಲ್ಲ? ಓಕೆ ಓಕೆ ಓಕೆ. ಹೂವಿನ ಬುಟ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ವಿತ್ ಹ್ಯಾಂಡಲ್ಲು, ವಿತೌಟ್ ಹ್ಯಾಂಡಲ್ ಸಿಕ್ಕತ್ತಾ ಸರ್? ವಿತೌಟ್ ಹ್ಯಾಂಡಲ್. ಓಕೆ. ಸೊ ವಿತ್ ಹ್ಯಾಂಡಲ್ ಇದು ಬುಟ್ಟಿ. ಕೆಳಗಡೆ ಇದಕ್ಕೂ ಕೂಡ ಲೆಗ್ ಬಂದಿದೆ ನೋಡಿ, ಚೆನ್ನಾಗಿದೆ. ಸೊ ಎಷ್ಟು ಗ್ರಾಮ್ ಬರ್ಬೋದು ಸರ್ ಇದು? 450 ಗ್ರಾಮ್. 450 ಗ್ರಾಮ್ ಬರುತ್ತೆ. ಚೆನ್ನಾಗಿದೆ. ಅಂದರೆ ಇದು ಪರ್ ಗ್ರಾಮ್ ಏನಿರುತ್ತೆ ಸರ್? ಇದು 5 to 6 ರೂಪೀಸ್ ಪರ್ ಗ್ರಾಮ್ ಆಗುತ್ತೆ. ಓಕೆ ಓಕೆ, ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಸೇಮ್ ಪ್ಲೈನ್ ಹೂವಿನ ಬುಟ್ಟಿ ಅಲ್ಲ? 180 ಗ್ರಾಮ್ ಬರುತ್ತಂತೆ. ಇದು ಕೂಡ ಹೂವಿನ ಬುಟ್ಟಿ, ಬಟ್ ವಿತೌಟ್ ಹ್ಯಾಂಡಲ್. ಇದಕ್ಕೆ ಹ್ಯಾಂಡಲ್ ಇಲ್ಲ, ಆವಾಗಲೇ ತೋರಿಸಿದ್ದು ವಿತ್ ಹ್ಯಾಂಡಲ್ಲು. ಚೆನ್ನಾಗಿದೆ ನೋಡಿ. ಪ್ಲೈನ್ ಬೇಕಾ, ಡಿಸೈನ್ ಬೇಕಾ, ಸೈಜಸ್ ಬೇಕಾ, ಎಲ್ಲದೂ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಇದು ಪ್ಲೇಟ್ಸು ನಿಮಗೆ. ಇದರಲ್ಲೂ ಕೂಡ ಪ್ಲೈನ್ ಪ್ಲೇಟ್ಸು ಅಥವಾ ಡಿಸೈನ್ ಇರುವಂಥ ಪ್ಲೇಟ್ಸ್ ಕೂಡ ಸಿಕ್ಕತ್ತೆ. ಸರ್ ಸ್ಟಾರ್ಟಿಂಗ್ ಇದು ಏನು ಇಂಚಿದೆ ಸರ್? ಎಷ್ಟು ಇಂಚಿಂದ ಸ್ಟಾರ್ಟ್ ಆಗುತ್ತೆ? ಓಕೆ, ಇದು ಪ್ಲೇಟ್ಸ್ ಬಂದು ನಿಮಗೆ 3 ಇಂಚಿಂದ 14 ಇಂಚು, 3 to 14 ಇಂಚ್ವರೆಗೂ ಸಿಕ್ಕತ್ತೆ. ಸೊ ನೋಡಿ, ಇಲ್ಲೆಲ್ಲ ಸೈಜ್ ವೈಸು ನಿಮಗೆ ಜೋಡಿಸಿದ್ದಾರೆ ಪ್ಲೇಟ್ಸು. ಎಲ್ಲದು ಒಂದೊಂದು ಡಿಫ್ರೆಂಟ್ ಸೈಜಸ್ ಇದೆ. ಆ್ಯಂಡ್ ಡಿಸೈನ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ, ಎಷ್ಟು ವೆರೈಟಿ ಚೇಂಜಸ್ ಇದೆ ಅಂತ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಫಿನಿಶಿಂಗ್ ನೀಟಾಗಿ ಬಂದಿದೆ ನೋಡಿ. 900 ಗ್ರಾಮ್ ಇದೆಯಾ ಇದು? ಓಕೆ, ರಿಟೇಲ್ ಆದರೆ ಏನು ಪ್ರೈಸ್ ಆಗ್ಬೋದು? 4500 ನೋಡಿ. ಇದು ಸೆಟ್ಟು 4500 ರೂಪೀಸ್ ಬರುತ್ತೆ. ಟೋಟಲ್ ಎಷ್ಟು? 900 ಗ್ರಾಮ್ ಇದೆಯಾ? 900 ಗ್ರಾಮ್ ಇದೆ ನೋಡಿ, ಚೆನ್ನಾಗಿದೆ. ಓಕೆ, ಹಾಂ ಹಾಂ, 1200. ಓಕೆ, ಮತ್ತೆ ಇದನ್ನ ವಾಪಸ್ ಕೊಟ್ಟರು ಹಾಫ್ ವ್ಯಾಲ್ಯೂಗೆ ತಗೊಂತೀರಾ ನೋಡಿ. ವಾಪಸ್ ಮಾಡಿದ್ರು ಇವ್ರ ಹತ್ರ ತಗೊಂಡು ನೀವು ಇವ್ರ ಹತ್ರನೇ ವಾಪಸ್ ಮಾಡಿದ್ರೆ ಹಾಫ್ ರೇಟಿಗೆ ವಾಪಸ್ ತಗೋತಾರೆ ನೋಡಿ. ಗ್ಲಾಸ್. ಇದು ಎಷ್ಟು ಗ್ರಾಮ್ ಇರುತ್ತೆ ಸರ್? 100 ಗ್ರಾಮ್ ಬರುತ್ತೆ. 100 ಗ್ರಾಮಾ? ಓಕೆ. ರಿಟರ್ನ್ ಗಿಫ್ಟ್ಗೆ ಈ ಥರ ದೀಪಗಳು ಬರ್ತವೆ. ರಿಟರ್ನ್ ಗಿಫ್ಟ್ಗೆ ದೀಪಗಳು ಕೂಡ ಇದೆ ನೋಡಿ, ಚೆನ್ನಾಗಿದೆ. ಇದೆಲ್ಲ ಆಲ್ಮೋಸ್ಟ್ ಸೇಮ್ ಪರ್ ಗ್ರಾಮ್ 5 ರೂಪೀಸ್ ಅಲ್ಲ? ಆಮೇಲೆ ಈ ಥರ ಪಂಚ್ ಒಳಗೆ ಬರುತ್ತೆ ನೋಡಿ. ದೀಪಗಳು ಸೈಜ್ ವೈಸ್ ದೀಪಗಳು ಕೂಡ ಇದೆ ನೋಡಿ, ಡಿಫ್ರೆಂಟ್ ಡಿಸೈನಲ್ಲಿ ಸಿಗುತ್ತೆ. ಸ್ಯಾಂಪಲ್ಗೆ ನಾವು ಒನ್ ಪೀಸ್ ಇಲ್ಲಿ ಇಟ್ಟಿದ್ದೀವಿ. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ. ಸೈಜ್ ಮೇಲೆ ನೋಡಿ, ಸ್ಮಾಲಿಂದ ಫುಲ್ ಬಿಗ್ವರೆಗೂ ನಿಮಗೆ ದೀಪಗಳು ಸಿಗುತ್ತೆ ಜರ್ಮನ್ ಸಿಲ್ವರಲ್ಲಿ. ಡಿಫ್ರೆಂಟ್ ಡಿಸೈನಲ್ಲಿ ಸಿಗುತ್ತೆ. ಸ್ಯಾಂಪಲ್ಗೆ ನಾವು ಒನ್ ಪೀಸ್ ಇಲ್ಲಿ ಇಟ್ಟಿದ್ದೀವಿ. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ. ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡಿವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಇಷ್ಟು ವೆರೈಟಿ ಇದೆ, ಇನ್ನೂ ತುಂಬ ವೆರೈಟಿ ಇದೆ. ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತಾರೆ. ಸ್ಯಾಂಪಲ್ಗೆ ನಾವು ಸ್ವಲ್ಪ ತೋರಿಸಿದ್ದೀವಿ. ಪರ್ ಗ್ರಾಮ್ 5 ರೂಪೀಸು ನಿಮಗೆ. ಯಾವುದಾದ್ರೂ ತೊಗೊಳ್ಳಿ ಜರ್ಮನ್ ಸಿಲ್ವರು, ಪರ್ ಗ್ರಾಮ್ 5 ರೂಪೀಸ್ ಓನ್ಲಿ. ಹೋಲ್ಸೇಲು ರಿಟೇಲು ಎರಡೂ ಇರುತ್ತೆ. ರಿಟೇಲ್ಗೆ ಬಂದು 1 ರೂಪಾಯಿ ಪರ್ ಗ್ರಾಮ್ಗೆ 1 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಅದಕ್ಕೆ ಶಾಪಿಗೆ ಬಂದರೆ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ. ಟ್ರೇಗಳು, ಚಂಬು, ಬಾಳೆಕಂದು, ದೀಪಗಳು, ಕುಂಕುಮದ ಭರಣಿ, ರಿಟರ್ನ್ ಗಿಫ್ಟ್ಗೆ, ಮತ್ತು ಆ ಕಡೆ ಈ ಕಡೆ ಸೈಡಿಗೆ ಡೆಕೋರೇಷನ್ಗೆ ಎಲಿಫೆಂಟ್ ಕೂಡ ಇದೆ. ಈ ಥರ ವೆರೈಟೀಸು ಯಾರಿಗಾದ್ರೂ ಬೇಕು ಅಂದರೆ, ಇವಾಗ ವರಮಹಾಲಕ್ಷ್ಮಿ ಸೀಸನ್ ಬರ್ತಾ ಇದೆ, ಹಬ್ಬದ ಸೀಸನ್ನು. ರೀಸೆಲ್ಲರ್ಸ್ಗೆ ಈ ಥರ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೂ ನಿಮಗೆ ಶಾಪಲ್ಲಿ ಅವೈಲೇಬಲ್ ಇದೆ. ಒಂದ್ಸಲ ಶಾಪ್ ವಿಸಿಟ್ ಮಾಡಿ. ನಿಯರ್ ಅವಿನ್ಯೂ ರೋಡು, ಚಿಕ್ಕಪೇಟೆ ಹತ್ರ ಬರೋ ಅವಿನ್ಯೂ ಮೇನ್ ರೋಡು, ನಿಯರ್ ಬಾಲಾಜಿ ಟೆಂಪಲ್ಲು, ಮೀನಾಕ್ಷಿ ವೈಟ್ ಮೆಟಲ್ ಅಂತ ಇವರ ಶಾಪ್ ನೇಮ್ ಬಂದು. ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಇದು ಕೂಡ ಜರ್ಮನ್ ಸಿಲ್ವರಲ್ಲಿ ಮಾಡಿರೋಂತಹ ಫೋಟೋ ಫ್ರೇಮ್ಸ್ಗಳು. ಸೊ ರಿಟರ್ನ್ ಗಿಫ್ಟಿಗೆ ಗೃಹ ಪ್ರವೇಶ ಏನಕ್ಕಾದ್ರೂ ಬೇಕು ಅಂದರೆ ಈ ಥರ ತೊಗೊಂಡು ಹೋಗ್ಬೋದು. ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ನೀವು ಯಾವ ದೇವ್ರದ್ದು ಹೇಳ್ತೀರಾ ಅದೇ ದೇವ್ರದವರು ರೆಡಿ ಮಾಡಿ ಕೊಡ್ತಾರೆ. ಓಕೆ, ರೆಡಿ ಸಿಗತ್ತೆ. ಚೆನ್ನಾಗಿದೆ ನೋಡಿ, ಎಲ್ಲ ದೇವ್ರದ್ದು ಅವೈಲೇಬಲ್ ಇದೆ. ವೆಂಕಟೇಶ್ವರ, ಗಣೇಶ, ಲಕ್ಷ್ಮಿ, ನಿಮಗೆ ಯಾವ ಥರ ದೇವ್ರದ್ದು ಬೇಕು ಆ ಥರ ದೇವ್ರದ್ದು ಫೋಟೋ ಫ್ರೇಮ್ಸು ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಸಿಗ್ತಾ ಹೋಗುತ್ತೆ. 3-4 ಸೈಜ್ ಬರುತ್ತಾ ಈ ಥರದ್ರಲ್ಲಿ?
ಅದರಲ್ಲೇ 3-4 ಇದರಲ್ಲೇ 3-4. ಓಕೆ ಓಕೆ. ಸೊ ಎಲ್ಲದ್ರಲ್ಲಿ ನಿಮಗೆ 3-4 ಸೈಜ್ ಬರುತ್ತೆ. ಇದು ಕೂಡ ಗಣೇಶ್ ಅಂದು ಈ ತರ ಫೋಟೋ ಫ್ರೇಮ್ ಹಾಕಿದ್ದಾರೆ. ಅವಾಗಲೇ ತೋರಿಸಿದ್ದು ನಿಮಗೆ ಮೇಲೆ ಗ್ಲಾಸ್ ಇತ್ತು, ಪ್ಲಾಸ್ಟಿಕ್ ಗ್ಲಾಸ್ ಚೆನ್ನಾಗಿ ಬಂದಿದೆ ಸರ್, ತಗೊಳ್ಳಿ. ಸೊ ನೋಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಕ್ವಾಂಟಿಟಿ ಬೇಕು, ಫುಲ್ ಕ್ವಾಂಟಿಟಿ ಅವೈಲೇಬಲ್ ಇದೆ ರೀಸೆಲ್ಲರ್ಸ್ಗೆ. ಮಿನಿಮಮ್ 5000 ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಅಲ್ಲ ಸರ್? ಅವ್ರು ಯಾವ ಥರ ಹೇಳ್ತಾರೋ ಆ ರೀತಿ ನೀವು ಪ್ಯಾಕ್ ಮಾಡಿ ನಿಮಗೆ ಕೊರಿಯರ್ ಮಾಡ್ತಾರೆ. ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ಫುಲ್ ಸ್ಟಾಕ್. ಊದ್ಗಡ್ಡಿ ಸಿಕ್ಸೋದು ಬೇಕಾ, ದೀಪಗಳು ಬೇಕಾ, ಬೌಲ್ಸ್ ಬೇಕಾ, ಕುಂಕುಮದ ಭರಣಿ ಬೇಕಾ, ಮತ್ತು ತಟ್ಟೆಗಳು ಬೇಕಾ, ಟ್ರೇಗಳು ಬೇಕಾ, ಹೂವಿನ ಬುಟ್ಟಿ ಬೇಕಾ, ಪ್ರತಿಯೊಂದು ಅವೈಲೇಬಲ್ ಇದೆ. ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನಿಮಗೆ ಯಾವ ಥರ ಕ್ವಾಂಟಿಟಿ ಐಟಮ್ಸ್ ಬೇಕು ಅಂತ ನೋಡಿ ನೀವು ಪರ್ಚೇಸ್ ಮಾಡ್ಕೋಬೋದು ಡೈರೆಕ್ಟಾಗಿ.